ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಮೂಲದಲ್ಲಿ ಶ್ರೀದತ್ತ, ಶ್ರೀಪಾದವಲ್ಲಭ, ನರಸಿಂಹ ಯತಿವರ, ಶ್ರೀಸ್ವಾಮಿ ಸಮರ್ಥ, ಮಾಣಿಕ ಪ್ರಭುವರ, ಶ್ರೀ ಸಾಯಿನಾಥ, ಗಜಾನನ ಅವತಾರ ಎನ್ನ ದತ್ತ ದಿಗಂಬರ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 8ನೇ ಭಾಗ, ಉತ್ತರಕಾಂಡ, ಷಷ್ಠಮ ಸ್ಕಂದ, ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಗಂಗಾ ಭಾರತೀಯ ಕುಷ್ಠರೋಗ ಕಳೆದದ್ದು ಹಾಗೂ ಪುಂಡಲಿಕನ ಮಗನ ಪ್ಲೇಗ್ ರೋಗ ವಾಸಿ ಮಾಡಿದ ಪ್ರಸಂಗವೆಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಮಹಾರಾಜರು ಹೊಸತಾಗಿ ನಿರ್ಮಿತಗೊಂಡ ಮಠಕ್ಕೆ ಬಂದ ಮೇಲೆ ಅಲ್ಲಿ ಮತ್ತೆ ಅವರಿಂದ ಹಲವಾರು ಚಮತ್ಕಾರಗಳು ನಡೆಯುವವು. ಅವು ಎಂತೆಂದರೆ, ಶೇಗಾವಿಯಿಂದ ಅನತಿ ದೂರದಲ್ಲಿ, ಅಂದರೆ ಮೆಹಕಲ್ ಹತ್ತಿರದ ಸವಡದ ಎಂಬ ಗ್ರಾಮವಿರಲು ಆ ಊರಿನಲ್ಲಿ ಗಂಗಾ ಭಾರತಿ ಎಂಬ ಹೆಸರಿನ ಗೋಸಾವಿ ಇರುತ್ತಿದ್ದನು. ಅವನು ಮಹಾರೋಗದಿಂದ ಬಳಲುತ್ತಿದ್ದನು. ಅವನ ಬೆರಳುಗಳು ಕೊಳೆತು 2 ಕಾಲುಗಳು ಬಿರುಕು ಬಿಟ್ಟಿದ್ದವು. ಇವನೊಮ್ಮೆ ಮಹಾರಾಜರ ದರ್ಶನಕ್ಕೆ ಬಂದಾಗ ಅವನ ಸ್ಥಿತಿಯನ್ನು ಕಂಡ ಅಲ್ಲಿನ ಸೇವಕರು ಅವನನ್ನು ಮಹಾರಾಜರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಲಿಲ್ಲ. ನಿನಗೆ ಮಹಾರೋಗವು ಅಂಟಿಕೊಂಡಿದ್ದರಿಂದ ನೀನು ದೂರದಿಂದಲೇ ನಮಸ್ಕರಿಸುವವನಾಗೆಂದು ಹೇಳಿ ಅವನಿಗೆ ಅಲ್ಲಿಂದಲೇ ಹೊರಹಾಕಿದರು. ಹೀಗಿರಲು ಅವನೊಂದು ದಿನ ಎಲ್ಲರ ಕಣ್ಣು ತಪ್ಪಿಸಿ ಮಹಾರಾಜರ ಬಳಿಗೆ ಹೋಗಿ ಅವರ ಪಾದಗಳಿಗೆ ಎರಗಿದನು. ಮಹಾರಾಜರು ಅವನಿಗೆ ಜೋರಾಗಿ ಹೊಡೆಯುವರು. ಆಗ ಅವನು ಎದ್ದು ನಿಲ್ಲಲು ಮತ್ತೆ ಅವನ 2 ಕಪಾಳಕ್ಕೆ ಹೊಡೆಯುವರು. ನಂತರ ಅವನಿಗೆ ಒದೆಯುವರು. ಅಷ್ಟಕ್ಕೆ ಬಿಡದೆ ಅವನ ಮೇಲೆ ಉಗುಳುವರು. ಗಂಗಾ ಭಾರತಿಯು ಆ ಉಗುಳನ್ನು ತನ್ನ ಮೈಗೆಲ್ಲ ಹಚ್ಚಿಕೊಳ್ಳುವನು. ಲೌಕಿಕರಿಗೆ ಆ ಉಗುಳು ಬರೀ ಉಗುಳಾದರೂ ಅವನಿಗೆ ಅದು ತನ್ನ ಮಹಾರೋಗಕ್ಕೆ ಔಷಧಿ ಆಗಿತ್ತು. ಮಹಾರಾಜರ ಹೊಡೆತಗಳೆಲ್ಲವೂ ಅವನ ಕರ್ಮ ತೊಳೆಯುವುದಕ್ಕಾಗಿಯೇ ಆಗಿತ್ತು. ಹೀಗೆ ಅವರ ಲೀಲೆಗಳನ್ನು ಯಾರು ಬಲ್ಲರು? ಮಹಾತ್ಮರಿಂದ ಎಂದೂ ಕೂಡ ಅಮಂಗಲವಾಗದು. ನಂತರ ಮಹಾರಾಜರು ಎಲ್ಲಿ ಸ್ನಾನ ಮಾಡುವರೋ ಅಲ್ಲಿಯ ಮಣ್ಣನ್ನು ಮೈಗೆ ಹಚ್ಚಿಕೊಳ್ಳುವನು. ಮುಂದೆ ಕೆಲವೇ ದಿನಗಳಲ್ಲಿ ಅವನು ತನ್ನ ಮಹಾರೋಗದಿಂದ ಸಂಪೂರ್ಣವಾಗಿ ಗುಣಮುಖ ಹೊಂದುವನು. ನಂತರ ಅವನು ಗುರುಮಠದಲ್ಲಿ ಭಜನೆಯಲ್ಲಿ ಪಾಲ್ಗೊಂಡು ಸುಶ್ರಾವ್ಯವಾಗಿ ಹಾಡುಗಳನ್ನು ಹಾಡಹತ್ತಿದನು. ಅತ್ತ ಈ ಸುದ್ದಿಯನ್ನು ತಿಳಿದ ಅವನ ಪತ್ನಿ ಅನಸೂಯ ಅಲ್ಲಿಗೆ ಬರುವಳು. ಅವಳೊಂದಿಗೆ ಅವಳ ಮಗನಾದ ಸಂತೋಷ ಭಾರತಿಯು ಕೂಡ ಬಂದಿದ್ದನು. ಆ ಪತ್ನಿಯು ತನ್ನ ಪತಿಗೆ ಕೈಮುಗಿದು, ಮಹಾರಾಜರ ಕೃಪೆಯಿಂದ ತಮ್ಮ ರೋಗವು ಗುಣವಾಗಿದೆ, ಆದ್ದರಿಂದ ಈಗ ತಾವು ಮನೆ ಹಿಂತಿರುಗಿ ಮತ್ತೆ ಮನೆಗೆ ಬರಬೇಕು ಎಂದು ಪ್ರಾರ್ಥಿಸುವಳು. ಆದರೆ ಆಕೆಯ ಗಂಡನೀಗ ವಿರಕ್ತಿ ಭಾವ ತಳೆದವನಾಗಿದ್ದನು. ಅವನಿಗೀಗ ಪ್ರಾಪಂಚಿಕ ಜಂಜಾಟದಿಂದ ಬಹುದೂರ ಉಳಿಯಬೇಕಾಗಿತ್ತು. ಆದ್ದರಿಂದ ಅವನು ತನ್ನ ಪತ್ನಿಯನ್ನು ಕುರಿತು, ಅಮ್ಮ, ನನಗೀಗ ಕೈ ಮುಗಿಬೇಡ. ನಮ್ಮಿಬ್ಬರ ನಡುವಿನ ಸಂಬಂಧವು ಇಲ್ಲಿಗೆ ಮುಗಿದಿದೆ. ಅನಾಥರ ತಾಯಿಯಾದ ಗಜಾನನ ಮಹಾರಾಜರು ನನ್ನ ಕಪಾಳಕ್ಕೆ ಹೊಡೆದು ಪ್ರಾಪಂಚಿಕ ಗುಂಗು ದೂರ ಮಾಡಿದ್ದಾರೆ ಎನ್ನುವನು. ಆ ಕಡೆಗೆ ಮತ್ತೆ ತನ್ನ ಮಗನನ್ನು ಕುರಿತು, ಹೇ ಕುಮಾರ, ಈಗ ನೀನು ನಿನ್ನ ಮಾತೆಯನ್ನು ಕರೆದುಕೊಂಡು ಮನೆಗೆ ಹೋಗುವವನಾಗು. ಅಲ್ಲಿ ನಿನ್ನ ತಾಯಿಯ ಸೇವೆಯನ್ನು ಭಕ್ತಿಯಿಂದ ಮಾಡು. ಅದಕ್ಕೆ ಭಕ್ತ ಪುಂಡಲೀಕನ ಆದರ್ಶವನ್ನು ನೆನಪಿಸಿಕೊ. ಹೀಗೆ ತಾಯಿಯ ಮಹತ್ವವನ್ನು ಕುರಿತು ಗಂಗಾಭಾರತಿಯು ಮಗನಾದ ಸಂತೋಷ ಭಾರತಿಗೆ ನುಡಿಯುವನು. ಅಲ್ಲದೆ ತಾಯಿಯ ಮಹತ್ವ ಕುರಿತು ಸಂತನೋರ್ವನು ಹಾಡಿದ ಹಾಡೊಂದು ಹೀಗಿದೆ ಎಂದು ಹೇಳತೊಡಗಿದನು. ಅದು ಎಂತೆಂದರೆ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡೋ ಜನ್ಮಕ, ಹರಿಹರ ಶರಣರು ತಾಯಿ ಚರಣಕ. ತ್ರಿಮೂರ್ತಿ ಖಡಿಹಾರೋ ತಾಯಿ ಸೇವಕ. ಗುರುವಿನ ಆಶೀರ್ವಾದ ಬೇಕಪ್ಪ ಇದಕ. ನಿತ್ಯ ನಡೆಯಬೇಕೋ ತಾಯಿ ಚರಣಕ. ನಿತ್ಯ ಪೂಜೆ ಮಾಡೋ ತಾಯಿ ಪಾದಕ. ಥರ ಥರ ನಡಗತದ ಕೈಲಾಸ ಇದಕ. ತಾಯಿ ಸೇವೆಗೈದವ ಹನೋ ಪುಂಡಲೀಕ. ವಿಠಲ ಖಡಿಹಾನೋ ಇಂದಿನ ತನಕ. ಹರಕೆ ಮಾಡಿ ಹೊತ್ತಾಳೋ ನವಮಾಸ ತನಕ. ಎಲ್ಲಿಂದ ಬಂದಿ ನೀನು ಇಲ್ಲಿಯ ತನಕ. ಗುರುವಿನ ಮಾತೊಂದು ಕೇಳಪ್ಪ ಇದಕ. ತಾಯಿ ಸೇವೆ ಮರೆತರೆ ಹೋಗ್ತಿ ನರಕಕ. ಈ ರೀತಿಯಾಗಿ ಮಗನಿಗೆ ಮತ್ತು ತನ್ನ ಪತ್ನಿಗೆ ತಿಳಿಹೇಳಿ ಅವರನ್ನು ಸವಡದಕ್ಕೆ ಕಳುಹಿಸಿಕೊಡುವನು. ನಂತರ ಗಂಗಾ ಭಾರತಿಯು ಪ್ರಾಪಂಚಿಕವಾಗಿ ಪೂರ್ಣ ವಿರಕ್ತಿಯನ್ನು ಹೊಂದಿದನು. ದಿನಾಲು ಮಹಾರಾಜರ ದರ್ಬಾರಿನಲ್ಲಿ ವೀಣೆಯನ್ನು ಹಿಡಿದು ಭಜನೆಯಲ್ಲಿ ತೊಡಗುವನು. ತಾನು ಕೂಡ ಸುಶ್ರಾವ್ಯವಾಗಿ ಹಾಡುಗಳನ್ನು ಹಾಡತೊಡಗಿದನು. ಅವನ ಗಾನ ಕಲೆಯು ಎಲ್ಲರನ್ನೂ ಮಂತ್ರಮುಗ್ಧ ಮಾಡತೊಡಗಿತು. ಹೀಗಿರಲು ಮುಂದೊಂದು ದಿನ ಇದ್ದಕ್ಕಿದ್ದಂತೆ ಮಹಾರಾಜರು ಅವನನ್ನು ಮಲಕಾಪುರಕ್ಕೆ ಹೋಗಲು ಹೇಳುವರು. ಅವರ ಆಜ್ಞೆಯಂತೆ ಅವನು ಆ ಊರನ್ನು ತಲುಪುವನು. ಆ ಊರಿನಲ್ಲಿ ಪ್ರಸಿದ್ಧ ಕೀರ್ತನಕಾರರೆಂದು ಪ್ರಸಿದ್ಧಿಯನ್ನು ಪಡೆಯುವನು. ಇತ್ತ ಮಹಾರಾಜರ ಓರ್ವ ಭಕ್ತನಾದ ಝೂಮಸಿಂಗನು ಮತ್ತೆ ಶೇಗಾವಿಗೆ ಬರುವನು. ಆಗ ಮಹಾರಾಜರು ಮಠದಲ್ಲಿರುವುದನ್ನು ಕಂಡು ನೇರವಾಗಿ ಮಹಾರಾಜರ ಹತ್ತಿರ ಹೋಗಿ ಭಕ್ತಿಯಿಂದ ಅವರ ಪಾದಗಳಿಗೆರಗಿ ಅವರನ್ನು ಕುರಿತು, ಮಹಾರಾಜರು ತನ್ನ ಊರಾದ ಮುಂಡಗಾವಿಗೆ ಬರಬೇಕೆಂದು ನಿವೇದಿಸಿಕೊಳ್ಳುವನು.
ಅದಕ್ಕೆ ಮಹಾರಾಜರು ಒಪ್ಪಿಗೆ ಸೂಚಿಸುವರು. ಮಾರನೇ ದಿನವೇ ಅವನೊಂದಿಗೆ ಮುಂಡಗಾವಿಗೆ ಹೋಗುವರು. ಅಲ್ಲಿ ಮಹಾರಾಜರು ಬಂದ ಸುದ್ದಿಯನ್ನು ಕೇಳಿ ಸುತ್ತಲೂರಿನ ಭಕ್ತರು ಬಂದು ಅಲ್ಲಿ ಸೇರುವರು. ಹಾಗೂ ಅಲ್ಲಿಗೆ ಬಂದ ಅನೇಕ ಊರಿನ ಭಜನೆ ಮಂಡಳಿಗಳು, ಭಜನೆ ತಂಡಗಳು ಹಗಲಿರುಳು ಭಜನೆ ಕೀರ್ತನೆಗಳನ್ನು ನಡೆಸತೊಡಗಿದರು. ಜೂಮಸಿಂಗನು ಎಲ್ಲರಿಗೂ ಅನ್ನದಾನದ ವ್ಯವಸ್ಥೆ ಮಾಡಿಸಿದನು. ಅಂದು ಶುರು ಮಾಡಿದ ಅನ್ನದಾನದ ಪ್ರಾರಂಭೋತ್ಸವವನ್ನು ಇಂದಿಗೂ ನಿರಂತರವಾಗಿ ಮುಂಡಗಾವಿಯಲ್ಲಿ ಸಾಗಿ ಬಂದಿದೆ. ಅಲ್ಲಿ ಮಹಾರಾಜರಿಗೆ ಅನೇಕ ಜನ ಭಕ್ತರಾಗುವರು. ಮುಂದೊಂದು ದಿನ ಮಹಾರಾಜರು ಜೂಮಸಿಂಗರಿಗೆ ಆಶೀರ್ವದಿಸಿ ಮತ್ತೆ ಶೇಗಾವಿಗೆ ಬಂದು ಇರಹತ್ತಿದರು. ವಿದರ್ಭ ಪ್ರಾಂತದಲ್ಲಿ ಪುಂಡಲಿಕನೆಂಬ ದಲಿತನೋರ್ವನು ಮಹಾರಾಜರ ಪರಮ ಭಕ್ತನಾಗಿದ್ದನು. ಅವನು ಪ್ರತಿ ವರ್ಷ ವದ್ಯ ಪಕ್ಷದಲ್ಲಿ ನಿಯಮಿತವಾಗಿ ಶೇಗಾವಿಗೆ ಬಂದು ಮಹಾರಾಜರ ದರ್ಶನ ಮಾಡಿಕೊಂಡು ಹೋಗುತ್ತಿದ್ದನು. ಅವನಿಗೆ ಉಕಿರ್ಡ ಎಂಬ ಹೆಸರಿನ ಏಕೈಕ ಪುತ್ರನಿದ್ದನು. ಆಯುಷ್ಯ ವೃದ್ಧಿಗಾಗಿ ತೆಲಂಗಾಣದಲ್ಲಿ ಪೇಟಯ್ಯ, ಮಹಾರಾಷ್ಟ್ರದಲ್ಲಿ ಖೇರಪುಂಜ ಹಾಗೂ ವಿದರ್ಭದಲ್ಲಿ ಉಕಿರ್ಡ ಎಂದು ಮಕ್ಕಳಿಗೆ ಹೆಸರಿಡುವ ಪದ್ಧತಿಯು ಬೆಳೆದು ಬಂದಿತು. ಹೀಗಿರಲು ಒಂದು ಬಾರಿ ವಿದರ್ಭ ಪ್ರಾಂತದಲ್ಲೆಲ್ಲ ಪ್ಲೇಗ್ ರೋಗ ಹರಡಿತು. ಪ್ಲೇಗ್ ರೋಗವು ಮೂಲದಲ್ಲಿ ಯುರೋಪಿನಿಂದ ಬಂದದ್ದು. ಇದು ಭಾರತವನ್ನು ಆಕ್ರಮಿಸಿದ ನಂತರ ವಿದರ್ಭಕ್ಕೂ ಪಸರಿಸುವುದು. ಈ ರೋಗದ ಲಕ್ಷಣವೆಂದರೆ ಮೊದಲು ನೆಗಡಿ, ಅನಂತರದಲ್ಲಿ ಜ್ವರ ಬಂದು ಕಣ್ಣುಗಳು ಕೆಂಪಾಗುವವು, ನಂತರ ಮೈಯೆಲ್ಲ ಗಂಟು ಗಡ್ಡೆಗಳು ಉಂಟಾಗಿ ಈ ರೋಗಕ್ಕೆ ತುತ್ತಾಗಿ ಭಯಂಕರ ಜ್ವರದಿಂದ ಬಳಲಿದ ಜನರು ಸಾವಿನ ದ್ವಾರ ಪ್ರವೇಶಿಸುತ್ತಿದ್ದರು. ಇದು ಹರಡು ರೋಗವಾಗಿದ್ದರಿಂದ ಒಬ್ಬರಿಗೆ ಬಂತೆಂದರೆ ಊರಿಗೆ ಊರೇ ಖಾಲಿಯಾಗುವ ಲಕ್ಷಣಗಳಿರುವುದರಿಂದ ಈ ರೋಗವು ಕಾಣಿಸಿಕೊಂಡ ಊರಿನವರು ಊರಿಗೆ ಊರೇ ಅಡವಿ ಸೇರುತ್ತಿತ್ತು. ಅಂತೆಯೇ ಆ ರೋಗವು ಮಂಡಗಾವಿಗೂ ತಲುಪಿತು. ಅತ್ತ ಪುಂಡಲೀಕನು ಕೂಡ ತಮ್ಮೊಮ್ಮೆ ತನ್ನ ಮಗನೊಂದಿಗೆ ವಾರಿಗಾಗಿ ಶೇಗಾವಿಗೆ ಹೊರಡುವಾಗಲೇ ಮಗನಿಗೆ ಒಳಗೊಳಗೆ ಜ್ವರದ ಬಾಧೆಯು ಆರಂಭವಾಗಿತ್ತು. ಅವರು 5 ಮೈಲು ನಡೆಯುವಷ್ಟರಲ್ಲಿ ಅವನ ಜ್ವರವು ಉಲ್ಬಣಗೊಂಡು ಬಗಲಿನಲ್ಲಿ ಗಡ್ಡೆಗಳು ಉಂಟಾದವು. ಆಗ ಅವನು ಮುಂದೆ ನಡೆಯಲಾಗದೆ, ಹೇ ಗಜಾನನ, ಸ್ವಾಮಿ ದಯಾಘನ, ನನ್ನ ವಾರಿಯು ಪೂರ್ಣವಾಗುವಂತೆ ಮಾಡು. ಹೇ ಮಹಾರಾಜ, ತಮ್ಮ ದರ್ಶನವಾದ ಮೇಲೆ ನಾನು ಸತ್ತರೂ ಚಿಂತೆಯಿಲ್ಲ. ಹೀಗೆ ಪುತ್ರನ ರೋಧನೆಯನ್ನು ಕೇಳಿ ತಂದೆಗೆ ಚಿಂತೆಯಾಗುವುದು. ಅವನು ತನಗೆ ಒಬ್ಬನೇ ಮಗನೆಂದು ಕಣ್ಣೀರಿಟ್ಟನು. ಅಲ್ಲದೆ ಮಹಾರಾಜರನ್ನು ಕುರಿತು ಮನದಲ್ಲೇ, ಹೇ ಭಗವಂತ, ನನ್ನ ವಂಶದ ದೀಪವನ್ನು ಆರಿಸಬೇಡವೆಂದು ಗಜಾನನರಲ್ಲಿ ಪ್ರಾರ್ಥಿಸುತ್ತಾ ಇತ್ತ ಮಗನನ್ನು ಕುರಿತು ನಿನಗಾಗಿ ಗಾಡಿ ತರಿಸುತ್ತೇನೆ ಎಂದು ಮಗನಿಗೆ ಸಮಾಧಾನವನ್ನು ಹೇಳುವನು. ಆಗ ಮಗನು ತನ್ನ ತಂದೆಯನ್ನು ಕುರಿತು, ಅಪ್ಪ, ನನಗೆ ಬಂಡಿಯನ್ನು ತರಬೇಡ, ನಾನು ಇದೇ ಸ್ಥಿತಿಯಲ್ಲಿ ಶೇಗಾವಿಗೆ ಕರೆದುಕೊಂಡು ಹೋಗಿರಿ. ಒಂದು ವೇಳೆ ನನಗೆ ದಾರಿಯಲ್ಲಿಯೇ ಮರಣ ಒದಗಲು ನನ್ನ ಅಂತಿಮ ಸಂಸ್ಕಾರವನ್ನು ಶೇಗಾವಿಯಲ್ಲೇ ಮಾಡಿರಿ ಎಂದು ನುಡಿದನು. ನಂತರ ಹೇಗೋ ಮಾಡಿ ಪುಂಡಲೀಕನು ತನ್ನ ಮಗನನ್ನು ಶೇಗಾವಿಗೆ ಸೇರಿಸಿದನು. ಅಲ್ಲಿ ಮಹಾರಾಜರಿರುವಲ್ಲಿಗೆ ಹೋಗಿ ಪುಂಡಲೀಕನು ತನ್ನ ಮಗನಿಗೆ ಗುರುಗಳ ಪಾದಕ್ಕೆ ಹಾಕಿ ತನ್ನ ಮಗನನ್ನು ಕಾಪಾಡಿರೆಂದು ದುಃಖಿಸ ಹತ್ತಿದನು. ಆಗ ಮಹಾರಾಜರು ಅವನ ಬಗಲಲ್ಲಿ ಕೈ ಹಾಕಿ ಅಲ್ಲಿರುವ ಗಡ್ಡೆಯನ್ನು ಒತ್ತುವರು. ಅದರಿಂದಾಗಿ ಅವನ ರೋಗವು ಮಾಯವಾಗಿ ನಂತರ ಜ್ವರವು ಕಡಿಮೆಯಾಗುವುದು. ಆದರೆ ಅವನು ನಿಶ್ಶಕ್ತನಾಗಿ ನಡುಗ ಹತ್ತಿದನು. ಆಗ ಮಹಾರಾಜರು ಅವನನ್ನು ಮತ್ತೆ ಹತ್ತಿರ ಕರೆದು ಅವನ ಮೈಮೇಲೆಲ್ಲ ತನ್ನ ವರದ ಹಸ್ತದಿಂದ ಸವರಿದರು. ಆಗ ಅವನು ಸದೃಢನಾದನು. ಹೀಗೆ ನಿಜವಾದ ಸದ್ಗುರುವಿನ ಕರುಣೆಯು ಯಾರ ಮೇಲೆ ಇರುವುದೋ ಅವರಿಗೆ ಬಂದಂಥ ಯಾವುದೇ ಪ್ರಕಾರದ ಗಂಡಾಂತರವು ದೂರವಾಗುವುದರಲ್ಲಿ ಸಂದೇಹವಿಲ್ಲ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.